ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಔಷಧಿಯುಕ್ತ ಆಹಾರ ನೀಡುವ ರೈತರ ಮೆಚ್ಚಿನ ಮರವೊಂದರ ಕುರಿತು ಮಾಹಿತಿ ನೀಡುವುದಿದೆ. ಬನ್ನಿ ನೋಡೋಣ ಆ ಮರ ಯಾವುದೆಂದು. ಈ ಮರ ಸಾಮಾನ್ಯವಾಗಿ ತೋಟಗಳಲ್ಲಿ ಕಂಡುಬರುತ್ತದೆ. ಅಡಿಕೆ ಮರಗಳ ಸಾಲಿನ ನಡುವೆ ಬಳ್ಳಿಗಳು ಹಬ್ಬಿಸಲು ಬೆಳೆಸುತ್ತಾರೆ. ಕೆಲವರು ಇದರ ಕೃಷಿಗೆ ಒಂದಷ್ಟು ಜಾಗ ಮೀಸಲಿಟ್ಟು ನಿರಂತರ ಕೃಷಿ ಮಾಡುತ್ತಾರೆ. ಇದರ ಸೊಪ್ಪು ದನಗಳಿಗೆ ಮೇಕೆಗಳಿಗೆ ಮೇವು. ಈ ಮರದ ಹೆಸರು ಅಗಸೆ. ವೈಜ್ಞಾನಿಕವಾಗಿ ಸೇಸ್ಬನಿಯಾ ಗ್ರ್ಯಾಂಡಿಫ್ಲೋರಾ ಎಂದು ಕರೆಯುತ್ತಾರೆ. ಚೊಗಚೆ, ಚಗಚೆ, ಅಗಚಿ, ವಕ್ರಪುಷ್ಪ ಎಂಬುದು ಇದರ ಇನ್ನಿತರ ಹೆಸರುಗಳು. ಸಂಸ್ಕೃತದಲ್ಲಿ ಅಗಸೆಯನ್ನು ಅಗಸ್ತ್ಯ ಎಂದು ಕರೆಯುತ್ತಾರೆ. ಈ ಮರದ ಅಡಿಯಲ್ಲಿ ಅಗಸ್ತ್ಯ ಮುನಿಯ ಜನನವಾಯಿತು ಎನ್ನುವ ನಂಬಿಕೆ. 20ರಿಂದ 30 ಅಡಿಗಳಷ್ಟೆತ್ತರಕ್ಕೆ ನೀಳವಾಗಿ ಇದು ಬೆಳೆಯುತ್ತದೆ. ಏಕಾದಶಿಯ ಉಪವಾಸದ ನಂತರ ದ್ವಾದಶಿಯಂದು ಪಾರಣೆಯಲ್ಲಿ ಅಗಸೆ ಸೊಪ್ಪಿನ ಪಲ್ಯ ಸೇವಿಸುವುದು ವಾಡಿಕೆ ಎನ್ನಲಾಗಿದೆ. ಹೀಗೆ ಸೇವನೆ ಮಾಡುವುದರಲ್ಲೂ ವೈಜ್ಞಾನಿಕ ತತ್ವ ಇದೆ ಎಂದು ಹೇಳುತ್ತಾರೆ. ಅಗಸೆ ಸೊಪ್ಪಿನಲ್ಲಿ 65% ಪ್ರೋಟೀನ್ ಇದ್ದು ಶರೀರವನ್ನು ಇದು ಕೃಶ ಮಾಡದೆ ಬೆಳೆಸುತ್ತದೆ ಎನ್ನುವ ಮಾಹಿತಿ ಇದೆ. ಇದರಲ್ಲಿನ ನಾರಿನಾಂಶ ಮಲಪ್ರವೃತ್ತಿಗೆ ಸಹಕಾರಿಯಾಗಿರುವುದಲ್ಲದೆ ವಾಯುವನ್ನು ಹೊರಹಾಕುವ ಅನುಲೋಮ ಗುಣ ಈ ಸೊಪ್ಪಿಗಿದೆ ಎಂದು ಆಯುರ್ವೇದ ಹೇಳುತ್ತದೆ. ರಾಸುಗಳ ಮತ್ತು ನಮ್ಮ ಹೊಟ್ಟೆಯಲ್ಲಿರುವ ಎಲ್ಲ ರೀತಿಯ ಅಪಾಯಕಾರಿ ಹುಳುಗಳನ್ನು ಇದು ಹೊರಹಾಕುತ್ತದೆ. 10 ಕಪ್ಪು ಹಾಲು, 20 ಮೊಟ್ಟೆ ಮತ್ತು 500 ಗ್ರಾಂ ಮಾಂಸದಲ್ಲಿರುವಷ್ಟು ಒಟ್ಟು ಕ್ಯಾಲ್ಸಿಯಂ ಅಂಶ ಒಂದು ಮುಷ್ಟಿ ಅಗಸೆ ಸೊಪ್ಪಿನಲ್ಲಿದೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ 5 kg ಮಾಂಸ, 20 ಕಪ್ಪು ಹಾಲು, 2 ಮೊಟ್ಟೆಗಳಲ್ಲಿರುವ ಒಟ್ಟು ವಿಟಮಿನ್ ಎ ಅಂಶ ಒಂದು ಮುಷ್ಟಿ ಅಗಸೆ ಸೊಪ್ಪಿನಲ್ಲಿದೆ ಎಂದು ಸಹ ಹೇಳಲಾಗಿದೆ. ಈ ಸೊಪ್ಪಿನಲ್ಲಿ ಕಬ್ಬಿಣ ಮತ್ತು ಫಾಸ್ಫರಸ್ ಅಂಶ ಹೇರಳವಾಗಿದೆ. ಹೆಚ್ಚಾಗಿ ಹಳ್ಳಿಗಳಲ್ಲಿ ದನ ಮೇಕೆಗಳ ಮೇವಿಗಾಗಿಯೇ ಬೆಳೆಸುವ ಅಗಸೆ ಮರದ ಎಲೆ ಅಥವಾ ಸೊಪ್ಪು, ಹೂವು, ಎಳೆಯ ಕಾಯಿಗಳು ಹೆಚ್ಚಿನ ಪೋಷಕಾಂಶದ ತರಕಾರಿಗಳಾಗಿವೆ. ಒಟ್ಟಾರೆ ಹೇಳಬೇಕೆಂದರೆ ಇವು ಪೋಷಕಾಂಶಗಳ ಗಣಿಯಷ್ಟೇ ಅಲ್ಲದೆ ಔಷಧಿಯ ಗುಣಗಳನ್ನೂ ಪಡೆದುಕೊಂಡಿದೆ. ಎಳೆಯ ಅಗಸೆ ಸೊಪ್ಪನ್ನು ಪಲ್ಯದ ರೂಪದಲ್ಲಿ ಸೇವಿಸಬಹುದು ಅಥವಾ ಅಕ್ಕಿಯ ಜೊತೆ ಬೇಯಿಸಿ ಉಣಬಹುದು. ಇನ್ನಿತರ ಸೊಪ್ಪುಗಳಂತೆಯೂ ಇದನ್ನು ಬಳಸಬಹುದು. ಇದು ನಾಲಿಗೆ ಕೆಟ್ಟಾಗ ರುಚಿಯನ್ನು ಸರಿಪಡಿಸುತ್ತದೆ ಎನ್ನುತ್ತಾರೆ ಬಲ್ಲವರು. ಎಳೆಯ ಅಗಸೆ ಕಾಯಿಗಳನ್ನು ಬೇಯಿಸಿ ಬಸಿದು ಸಾರು ಮಾಡುವುದಿದೆ. ಸಾರಿಗೆ ನಿಂಬೆ, ಪಲ್ಯಕ್ಕೆ ಹುಚ್ಚೆಳ್ಳು ಹಾಕಿ ಉಂಡರೆ ಆ ಸವಿ ಮರೆಯಲಾಗದು ಎನ್ನುತ್ತಾರೆ ಹಿರಿಯರು. ಇನ್ನು ಗಿಣಿಕೊಕ್ಕಿನ ಆಕಾರದ ದೊಡ್ಡ ಗಾತ್ರದ ಬಿಳಿಯ ಹೂಗಳನ್ನು ಎಲೆಕೋಸು ಅಥವಾ ಹೂಕೋಸಿನಂತೆ ತರಕಾರಿಯಾಗಿ ಬಳಸುವುದು ರೂಢಿಯಲ್ಲಿದೆ. ಅಗಸೆಯಲ್ಲಿ ಕೆಂಪು ಅಥವಾ ಗುಲಾಬಿ ಹೂ ಬಿಡುವ ಮರಗಳೂ ಇವೆ. ದ್ವಿದಳ ಸಸ್ಯವಾಗಿರುವ ಅಗಸೆ ರಾಸುಗಳಿಗೆ ಮೇವು ನೀಡುವ ಮರ. ನಮಗೆ ಸೊಪ್ಪು, ಹೂವು, ಕಾಯಿಗಳನ್ನು ನೀಡುವ ತರಕಾರಿ ಮರ. ಇದರ ಗೆಲ್ಲುಗಳನ್ನು ನೆಟ್ಟು ಮರ ಮಾಡಲಾಗುವುದಿಲ್ಲ. ಬೀಜ ಬಿತ್ತಿ ಸಸಿಗಳನ್ನು ಪಡೆಯಬಹುದು. ಈ ಬೀಜಗಳಿಗೆ ಹೆಚ್ಚಿನ ಬೇಡಿಕೆಯೂ ಇದೆ, ಬೆಲೆಯೂ ಇದೆ. ಅಗಸೆ 3-4 ವರ್ಷಗಳಷ್ಟೇ ಬಾಳಿಕೆ ಬರುವ ಮರ. ಸೊಪ್ಪು ತರಿಯುತ್ತಾ ಹೋದಂತೆ ಮತ್ತೆ ಚಿಗುರೊಡೆಯುತ್ತದೆ. ಅಗಸೆಯ ಎಲೆ ಅಥವಾ ಸೊಪ್ಪು ಮತ್ತು ಹೂಗಳನ್ನು ಔಷಧಿಯಾಗಿ ಹೇಗೆಲ್ಲ ಬಳಸಬಹುದು ಎಂಬುದರ ಬಗ್ಗೆ ತಜ್ಞರು ಹೀಗೆ ಹೇಳುತ್ತಾರೆ. 4 ಚಮಚ ಅಗಸೆ ಸೊಪ್ಪಿನ ರಸಕ್ಕೆ ಸಿಪ್ಪೆ ಸುಲಿದ
1 ಇಲಕು ಬೆಳ್ಳುಳ್ಳಿಯನ್ನು ಅರೆದು ಜೇನಿನೊಂದಿಗೆ ಪ್ರತಿ ರಾತ್ರಿ ಮಲಗುವ ಮುನ್ನ ಸೇವಿಸಿದರೆ ಶ್ವಾಸಕೋಶದ ತೊಂದರೆ, ದೌರ್ಬಲ್ಯ, ಕೆಲಸದ ನಿಶ್ಶಕ್ತಿ ನಿವಾರಣೆಯಾಗುತ್ತದೆ. ಆಹಾರಕ್ಕೆ ಮುನ್ನ ಇದನ್ನು ಸೇವಿಸಿದರೆ ಜೀರ್ಣಶಕ್ತಿ ಸುಲಭವಾಗುತ್ತದೆ. ಅರ್ಧ ಕಪ್ಪಿನಷ್ಟು ಅಗಸೆ ಸೊಪ್ಪಿನ ರಸವನ್ನು ರಾತ್ರಿ ಸೇವಿಸಿದರೆ ಮೂತ್ರಕುರ್ಚತೆ ಅಥವಾ ಮೂತ್ರ ವಿಸರ್ಜನೆಯಲ್ಲಿನ ತೊಂದರೆ ನಿವಾರಿಸಬಹುದು. ದೀರ್ಘಕಾಲದ ನೆಗಡಿಯಲ್ಲೂ ಈ ರೀತಿ ಮಾಡಬಹುದು. 1 ಚಮಚೆ ಅಗಸೆ ಸೊಪ್ಪಿನ ರಸಕ್ಕೆ 1 ಚಮಚೆ ಜೇನುತುಪ್ಪ, 2 ರಿಂದ 4 ಹನಿ ನಿಂಬೆ ರಸವನ್ನು ಬೆರೆಸಿ ಚಿಕ್ಕ ಮಕ್ಕಳಿಗೆ ನೀಡಿದಲ್ಲಿ ದೀರ್ಘಕಾಲದ ಕೆಮ್ಮು ವಾಸಿಯಾಗುತ್ತದೆ. ಅಗಸೆಯ ಬಿಳಿ ಹೂಗಳನ್ನು ತುಪ್ಪದಲ್ಲಿ ಹುರಿದು ದಿನಕ್ಕೆ 3 ಬಾರಿ ಸೇವಿಸಿದರೆ ಬಿಳಿ ಸೆರಗು ವಾಸಿಯಾಗುತ್ತದೆ. ಅಗಸೆಯ ಬಿಳಿ ಹೂಗಳನ್ನು ಎಮ್ಮೆಯ ಹಾಲಿನಲ್ಲಿ ಕುದಿಸಿ ಅದನ್ನು ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ತಯಾರಿಸಿ ಚರ್ಮ ರೋಗಗಳಿಗೆ ಹಚ್ಚಬಹುದಾಗಿದೆ. ಹೂವಿನ ರಸವೂ ಕೂಡ ಔಷಧಿಗೆ ಬಳಕೆಯಾಗುತ್ತದೆ. ವೀಕ್ಷಕರೇ, ಇಲ್ಲೊಂದು ವಿಚಾರ ಸ್ಪಷ್ಟಪಡಿಸುವುದಿದೆ. ಅಗಸೆ ಎಂದಾಕ್ಷಣ ಕಂದು ಬಣ್ಣದ ಬೀಜ ನೆನಪಾಗುತ್ತದೆ. ಅದರಿಂದ ಎಣ್ಣೆ ತೆಗೆಯುತ್ತಾರೆ, ಚಟ್ನಿ ಮಾಡುತ್ತಾರೆ, ಹಾಗೆ ಹುರಿದು ತಿನ್ನುತ್ತಾರೆ ಕೂಡ. ಇದೆಲ್ಲ ನಿಮಗೆ ತಿಳಿದಿದೆ. ಇದು 2 ರಿಂದ 4 ಅಡಿ ಎತ್ತರದ ಪೊದೆಯಂಥ ಗಿಡದಲ್ಲಿ ಬೆಳೆಯುವಂಥದ್ದು. ಇದು ಬೇರೆ, ಅದು ಬೇರೆ, ಗೊಂದಲ ಮಾಡಿಕೊಳ್ಳುವುದು ಬೇಡ. ಈವರೆಗೆ ಹೇಳಿದ್ದು ಮರರೂಪದಲ್ಲಿರುವ ಅಗಸೆ. ಇದು ರಾಸುಗಳಿಗೆ ಮೇವಿನ ಮರ, ನಮಗೆ ತರಕಾರಿ ಮರ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ನಮ್ಮ ಕೋರಿಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.